ಹಾಯತೆ 25ನೇ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು. ನಾನು ಡಾಕ್ಟರ್ ಚೈತ್ರ ನಂತರ ಜಯಪ್ಪ ಅವರ ತಂಗಿ ಮಗಳು. ನಮ್ಮ ಮಾವನ ಬಗ್ಗೆ ಹೇಳ್ಬೇಕಂತಂದ್ರೆ ತುಂಬಾ ಹೇಳೋದಿದೆ. ಈಸ್ ಸಚ್ ಎ ಜಮ್ ಆಫ್ ಪರ್ಸನ್. ಈಸ್ ವೆರಿ ವರ್ಕಹಾಲಿಕ್ ಅಂಡ್ ಸರ್ವಿಸ್ ಓರಿಯೆಂಟೆಡ್ ಪರ್ಸನ್. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಬೆಳೆದಿರೋದು. ಅವರ ವರ್ಕ್ ಸ್ಟೈಲ್ ಇರ್ಬೋದು, ಪರ್ಟಿಕ್ಯುಲರ್ ಲೈಫ್ ಪ್ರಿನ್ಸಿಪಲ್, ಇಟ್ಸ್ ಆಸಮ್. ಇಟ್ಸ್ ಲೈಕ್ ಇನ್ಸ್ಪಿರೇಷನ್ ಟು ಮೆನಿ ಆಫ್ ಅಸ್. ನಾನು ಮೆಡಿಕಲ್ ಪ್ರೊಫೆಷನ್ ಅನ್ನ ಚೂಸ್ ಮಾಡೋದಕ್ಕೆ ಇಟ್ ವಾಸ್ ಒನ್ ಆಫ್ ದ ರೀಸನ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಅಂಡ್ ಗ್ರೇಟ್ಫುಲ್ ಟು ಹಿಮ್. I think I wish him a very happy and healthy life. Ambika Atte, love you. See you soon. ನಮಸ್ಕಾರ. ನೀವೀಗ ವೀಕ್ಷಿಸುತ್ತಿರುವಿರಿ ಹೊಸದುರ್ಗದ ಜನಪ್ರಿಯ ಶಿಕ್ಷಣ ಪ್ರೇಮಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪನವರ ಶೈಕ್ಷಣಿಕ, ಸಾಮಾಜಿಕ, ಕೌಟುಂಬಿಕ ಜೀವನದ ಸಾಧನೆಯ ಮೆಟ್ಟಿಲುಗಳ ಪರಿಚಯದ ಜೀವನಯಾನ ಕಿರುಚಿತ್ರ.
ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿ ಬರುತ್ತಾರೆ. ಇಲ್ಲಿಂದ ಶ್ರೀಯುತರು ವೃತ್ತಿ ಜೀವನದ ಗಮನಾರ್ಹ ತಿರುವನ್ನು ಪಡೆಯುತ್ತಾರೆ. ಓರ್ವ ಸಾಮಾನ್ಯ ನೌಕರ ಮನಸ್ಸು ಮಾಡಿದರೆ ದಾನಿಗಳ ಸಹಾಯದಿಂದ ಒಂದು ಗ್ರಾಮೀಣ ಶಾಲೆಯನ್ನು ಯಾವುದೇ ಪ್ರತಿಷ್ಠಿತ ಖಾಸಗಿ ಶಾಲೆಗಿಂತ ಅಭಿವೃದ್ಧಿಪಡಿಸಬಹುದೆಂಬುದನ್ನು ಆ ಶಾಲೆಯ ಅಂದು ಮತ್ತು ಇಲ್ಲಿಯವರೆಗಿನ ಪ್ರಗತಿ ನೋಟವನ್ನು ಹತ್ತಿರದಿಂದ ನೋಡಬಹುದಾಗಿದೆ. ಕನ್ನಡ ಮಾಧ್ಯಮದಲ್ಲಿದ್ದ ಶಾಲೆಗೆ ಆಂಗ್ಲ
ಸಂದರ್ಭದಲ್ಲಿ ಹೇಳೋದೇನು ಅಂತಂದರೆ, ನಮ್ಮ BO ಸಾಹೇಬರು ನಮ್ಮ ಶಾಲೆಯಲ್ಲಿ ಮೊದಲು ಉಪ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅವರ ಭೇಟಿ ಆಯಿತು. ಅವರು ನಮ್ಮ ಶಾಲೆಗೆ ಬಂದಾಗ ಅಥವಾ ನಮ್ಮ ತಾಲೂಕಿಗೆ ಪ್ರಥಮವಾಗಿ ಬಂದಂಥ ಸಂದರ್ಭದಲ್ಲಿ ಮೊದಲೇದಾಗಿ NMMS ಅಂತಕ್ಕಂಥ ಒಂದು ಪರೀಕ್ಷೆಯಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆ ರಾಷ್ಟ್ರ ಮಟ್ಟದ್ದು, ಇಂಥ ಒಂದು ಪರೀಕ್ಷೆಯಲ್ಲಿ ಮಕ್ಕಳನ್ನು ಪ್ರೇರೇಪಿಸಬೇಕು ಅನ್ನೋ ಉದ್ದೇಶದಿಂದ ಹಾಸನದಿಂದ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬಂದ್ಬಿಟ್ಟು ನಮ್ಮ ಶಿಕ್ಷಕರಿಗೆ ಮತ್ತು ಇರಲಿಲ್ಲ, ಅದನ್ನ ಹೆಚ್ಚು ಗಮನ ವಹಿಸೋಂಗೆ ಮಾಡಿದ್ರು. ಮತ್ತೆ ಅದೇ ಒಂದು ಅವರು ಅದೇ ರೀತಿ ಪಿಕ್ಚರ್ ಆಗಿರೋದ್ರಿಂದ ನಾವು 10ನೇ ತರಗತಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದಾಗ ನಮಗೆ 5 ಚಿಕ್ಕ ವಿಷಯ ಸೈನ್ಸ್ನ ತಗೊಳ್ಳೋಕ್ಕೂ ಪ್ರೇರೇಪಿಸಿದ್ರು. ಅವರು ಸೈನ್ಸ್ ತೊಗೊಂಡ್ರೆ ನಾವು ಡಾಕ್ಟ್ರು, ಇಂಜಿನಿಯರ್ ಅಥವಾ ಸೈಂಟಿಸ್ಟ್ ಆಗ್ಬೋದು ಅಂತ ಅವರು ಮನದಟ್ಟು ಮಾಡಿಕೊಟ್ಟಿದ್ರು. ಆ ಒಂದು ಮನದಟ್ಟು ಮಾಡಿಕೊಟ್ಟಿದ್ದರಿಂದಲೇ ನಮಗೆ ಆ ಥರದ್ದು ಗುರುಗಳು ಸಿಕ್ಕಿದ್ರಿಂದನೇ ನಾವು ಇವತ್ತಿನ ಸೈಂಟಿಸ್ಟ್ ಆಗಿ ವರ್ಕ್ ಮಾಡಲಿಕ್ಕೆ ಅನುಕೂಲ ಆಗಿದ್ದು. ಮತ್ತು ಅವರ ಕಾರ್ಯವೈಖರಿ ಅಷ್ಟೇ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕಾಯಕವೇ ಕೈಲಾಸ ಅಂತ ದುಡಿದಾರೆ. ಯಾವುದೇ ಒಂದು ಕೆಲಸ ಮಾಡಬೇಕು ಅದನ್ನು ಗಮನ ಇಟ್ಟು ಮಾಡಬೇಕು, ಮತ್ತು ಅದರಲ್ಲಿ ನಮಗೆ ಶ್ರದ್ಧೆ ಇರಬೇಕು ಅಂತ ಹೇಳ್ಕೊಟ್ಟರು. ಅದ್ರ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಹೇಳ್ಕೊಟ್ಟಿದ್ದಾರೆ, ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಕೊಟ್ಟಿದ್ದಾರೆ. ಪ್ರೀತಿಯಿಂದ ನಮಗೆ ಪಾಠವನ್ನು ಹೇಳ್ಕೊಟ್ಟಾಗ ನಮಗೆ ಹೆಚ್ಚು ಮನದಟ್ಟಾಗ್ತಾ ಇತ್ತು. ಅವರಿಗೆ ಯಾವುದೇ ರೀತಿ ಯಾವುದೇ ಒಂದು ವಿಷಯ ಹೇಳಿದ್ರು ನಾವು ತುಂಬ ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ವಿ. ಅವರು ಸಹ ಅದನ್ನು ಈ ಮಕ್ಕಳಿಗೆ ತುಂಬ ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಪಾಠ ಇದು ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇತ್ತು. ಅದರಿಂದನೇ ನಾವು ಈ ಹಂತಕ್ಕೆ ಬಂದಿದ್ದೀವಿ ಅಂತ ಹೇಳೋದು ತಪ್ಪಲಾಗಲ್ಲ. ಇತ್ತೀಚಿನ ದಿನಗಳಲ್ಲಿ ನೋಡಿದಾಗಲೂ ಅಷ್ಟೇ, ನಾನು ಈಗ 13 ವರ್ಷ ಆಗಿದ್ರು ಸರ್ವಿಸಿಗೆ ಬಂದು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಅವ್ರು ನೋಡಿದಾಗ ಅವರಲ್ಲಿರುವಂಥ ಕಾಯಕವೇ ಕೈಲಾಸ ಅನ್ನೋ ತತ್ವ ಆಗಿರ್ಬೋದು, ಅಥವಾ ಅವ್ರ ವರ್ಕಹಾಲಿಕ್ ನೇಚರು ನಮಗೆ ಇನ್ನಷ್ಟು ಕೆಲಸ ಮಾಡಬೇಕು, ನಮ್ಮ ಕ್ಷೇತ್ರದಲ್ಲಿ ಇನ್ನಷ್ಟು ನಾವು ಸಂಶೋಧನೆ ಮಾಡಬೇಕು, ಅದನ್ನು ರಿಸರ್ಚ್ ಮಾಡಬೇಕು ಅಂತ ಅನಿಸುತ್ತೆ. ಅದೇ ರೀತಿ ಮಾಡಬೇಕು ಅನಿಸಿದಾಗ ನಾವು ದೊಡ್ಡವರ ಆಶೀರ್ವಾದನೂ ಬೇಕು, ತಂದೆ ತಾಯಿಗಳ ಆಶೀರ್ವಾದನೂ ಬೇಕು. ಈಗ ಅವರು ಇಷ್ಟು ವರ್ಷ ಆದ್ರೂ ಅಷ್ಟು ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಆದರ್ಶ ನಮಗೆ ಅನುಕರಣೀಯ ಮತ್ತು ಆದರ್ಶಪ್ರಿಯ ಆಗಿದೆ. ಅವರನ್ನು ನೋಡಿ ನಾವು ಇನ್ನೂ ಹೆಚ್ಚು ಸಂಶೋಧನೆ ಮಾಡಲಿಕ್ಕೆ ಇಷ್ಟಪಡ್ತೀವಿ, ಮತ್ತು ಒಂದು ಭಾರತ ಸರ್ಕಾರದ ಸೇವೆಯನ್ನು ಸಲ್ಲಿಸ್ತೀವಿ. ಇಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೆಯದಾಗಿ ನಮಗೆ ಧನ್ಯವಾದ. ನನ್ನ ಹೆಸರು ಅಕ್ಷತಾ HK ಅಂತ. ನಾನು ಇವಾಗ ಜೂನಿಯರ್ ಕಾಲೇಜ್ ಹೊಸದುರ್ಗದಲ್ಲಿ 10th ಓದ್ತಾ ಇದ್ದೀನಿ. ನಾನು ಈ ಸ್ಕೂಲಿಗೆ ಸ್ಟಾರ್ಟಿಂಗ್ ಬಂದಾಗ BO ಸರ್ ಎಲ್ಲ ಫಂಕ್ಷನ್ ಎಲ್ಲ ಮಾಡಿದರು. ಅಲ್ಲಿ NMMS ಬಗ್ಗೆ ಎಲ್ಲ ಹೇಳಿದರು.
ಅವ್ರ ಸಹಕಾರದಿಂದ RS ಸರ್ ಮುಖಾಂತರ ನಮಗೆ NMMS ಕೋಚಿಂಗ್ನ ಕೊಡಿಸಿದ್ರು. ನಾನು ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೆಗೆದು ಈಗ ಅದರಿಂದ ಸ್ಕಾಲರ್ಶಿಪ್ನ ಪಡ್ಕೊತಾ ಇದ್ದೀನಿ. ಆಮೇಲೆ ನಾವು 9th ಬಂದಾಗ ಒಲಂಪಿಯಾಡ್ ಅನ್ನೋ ಹೊಸ ಎಕ್ಸಾಮು, ಅದು ನಾವು ಬಂದಾಗಿಂದ ಇದೇ ಫಸ್ಟ್ ವರ್ಷ ಅಂತೆ ಮಾಡಿರೋದು. ಅದನ್ನು ಒಲಂಪಿಯಾಡ್ ಎಕ್ಸಾಮ್ನು ಕಟ್ಟೋಕ್ಕೆ ಹೇಳಿದರು. ಆಮೇಲೆ ಅದ್ರದ್ದು ಎಲ್ಲ ಪ್ರೋಗ್ರಾಮ್ ಎಲ್ಲ BO ಸರ್ ಎಲ್ಲ ಬಂದು ಮಾಡಿ ಚೆನ್ನಾಗೆಲ್ಲ ಇನ್ಸ್ಪೈರ್ ಮಾಡಿದರು ನಮ್ಮನ್ನು. ಎಕ್ಸಾಮ್ ಕಟ್ರಿ ಮತ್ತು ಬೇರೆ ಬೇರೆ ಟ್ಯಾಲೆಂಟೆಡ್ ಎಕ್ಸಾಮ್ಸ್ನೆಲ್ಲ BO ಸರು ಅಪ್ರೋಚ್ ಮಾಡ್ತಾರೆ. ನಾವು ಅದನ್ನು ಕಟ್ಟಿ ಉತ್ತೀರ್ಣರಾಗಬೇಕು ಅಂತ ಬಯಸ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್ ಅಂತ. ಇವತ್ತು ನಾವೇನು ಮಾತಾಡೋದಕ್ಕೆ ಬಂದಿದ್ದೀವಿ ಅಂದರೆ, ಇವತ್ತು ನಮ್ಮ ತಾಲೂಕಿನ BO ಸರ್ ಆದ ಜಯಪ್ಪ ಅವ್ರದ್ದು, ಜಯಪ್ಪ ಸರ್ ಅವ್ರದ್ದು 25th ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತು ಅಂದರೆ ಈ ವರ್ಷ ಅಂದರೆ ನಾನು 8th 9th and 10th ನಾನು ಇಲ್ಲೇ ಓದ್ತಾ ಇದ್ದೀನಿ. ಇಲ್ಲಿ ಏನಂತಂದರೆ ಅವರು ನಮಗೆ ಯಾವ ಥರ ಪ್ರೋತ್ಸಾಹ ಮಾಡ್ತಾರೆ ಅಂದರೆ, ಅದನ್ನು ನಾವು ಜಸ್ಟ್ 2 ಮಿನಿಟ್ಸಲ್ಲಿ ಹೇಳೋದಕ್ಕಂತೂ ಆಗೋದೇ ಇಲ್ಲ. ಒಂದು ಸ್ಟೋರಿ ಮುಖಾಂತರ ನಮಗೆ ಅರ್ಥ ಆಗೋದಕ್ಕೆ ಒಂದು ಹಿಂಟ್ ತರ ಕೊಡ್ತೀನಿ. ಒಂದು ಕ್ಷಣದಲ್ಲಿ 4 ಜನ ಫ್ರೆಂಡ್ಸ್ ಇರ್ತಾರಂತೆ. ಅವ್ರಿಗೆ ಅದರಲ್ಲಿ ಒಬ್ಬನಿಗೆ ಸಾಯ್ಲೇಬೇಕಾಗಿರೋ ಒಂದು ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಅವನಿಗೆ ಅಲ್ಲಿ ಇರೋದಕ್ಕಾಗಲ್ಲ, ನನ್ನ ಜೊತೆ ನೀವು ಬನ್ನಿ ಅಂತ ಒಬ್ಬ ಗೆಳೆಯನ್ನ ಕೇಳ್ತಾನೆ. ಫಸ್ಟ್ ನನ್ನ ಹತ್ರ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ನಿನ್ನ ಅಷ್ಟು ದೂರ ತನಕ ಬಿಟ್ಟು ಬರೋದಷ್ಟೇ, ನಿನ್ನ ಜೊತೆನೆ ಇರೋದಕ್ಕಾಗಲ್ಲ ಅಂತಾನೆ. ಅದೇ ಸೇಮ್ ಅವ್ನು ಸೆಕೆಂಡ್ ಅವನ ಹತ್ರ ಹೋಗ್ತಾನೆ. ಅವನು ಸೇಮ್ ಅದನ್ನೇ ಹೇಳ್ತಾನೆ, ನಾನಿನ್ನ ಅಷ್ಟು ದೂರ ತನಕ ಬಿಟ್ಟು ಬರುವುದಷ್ಟೇನೆ, ಆದ್ರೆ ನಿನ್ ಜೊತೆನೆ ನಿನ್ ಜೊತೆನೆ ಮಣ್ಣದಕ್ಕಂತ ನನ್ನ ಕೈಲ ಆಗಲ್ಲ ಅಂತಾನೆ. ಅದ್ರ ಸೇಮ್ ಟೈಮ್ ಅವ್ನು 3ನೇ ಹತ್ರ ಹೋಗ್ತಾನೆ. ಅವನು 3ನೇವನು ಅದನ್ನೇ ಹೇಳ್ತಾನೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿರ್ತಾನೆ. ಆದ್ರೆ 3ನೇ ಏನಂತ ಅಂತಾನೆ ಅಂದ್ರೆ, ನಾನು ನಿನ್ ಜೊತೆನೆ ಹುಟ್ಟಿ ನಿನ್ ಜೊತೆನೆ ಇದ್ದು ನಿನ್ ಜೊತೆಲೆ ಸಾಯ್ತೀನಿ ಅಂತ ಅಂತಾನೆ. ಅದನ್ನ ಕೇಳೋನು ಶಾಕ್ ಆಗುತ್ತೆ. ಈ ಕಥೆಯಲ್ಲಿ ಏನಂತ ಅಂದ್ರೆ, ಮೊದ್ಲು ಇಬ್ರು ಬರ್ತಾರಲ್ಲ, ಅವರಿಬ್ರು ಸಂಬಂಧಿಕರು, ಮತ್ತೆ ಹಣ, ಮತ್ತೆ 3ನೇ ಬರ್ತಾನಲ್ಲ ಅವನು ಎಜುಕೇಶನ್, ಶಿಕ್ಷಣ ಹಿಂಗಂತ ಅಂದ್ರೆ ನಮ್ ಜೊತೆಲೆ ಹುಟ್ಟುತ್ತೆ, ನಮ್ ಜೊತೆಲೆ ಸಾಯುತ್ತೆ. ಮಧ್ಯದಲ್ಲಿ ಯಾರು ಬಂದ್ರು ಅದೇನ್ ಕೇರ್ ಮಾಡಲ್ಲ. ಆ ವಿಷಯನ ನಮ್ಗೆ ಹುರುಪ್ ಕೊಟ್ಟಿದ್ದೆ ನಮ್ BO ಜಯಪ್ಪ ಸರ್. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನೇನಂದ್ರೆ, ನಮ್ಮ ಸ್ಕೂಲ್ಗೆ ಇಷ್ಟೊಂದು ಹೆಸರಿರೋದ ಕಾರಣ ಅವರೇನೆ. ನಮ್ಮ ಸ್ಕೂಲಲ್ಲಿ NMMS, NTSC, ಸಾಧನ, ತಪಸ್ಸು, ತೇಜಸ್ಸು, ಓಜಸ್ಸು, ಒಲಿಂಪಿಯಾಡ್ಸ್ ಮತ್ತೆ ಎಕ್ಸೆಟ್ರಾ ತುಂಬಾ ಎಕ್ಸಾಮ್ಸ್ ಎಲ್ಲ ಆಗ್ತಾ ಇದೆ. ಅದಕ್ಕೆಲ್ಲ ಪ್ರೇರಣಾ ಕೊಟ್ಟಿರೋರೆ ಅವರು ಯಾವ ತರ ಅಂದ್ರೆ, ನಮ್ಮ ಸ್ಕೂಲ್ಗೆ ಲೈಕ್ ವಾಟ್ ಒಂದು ಲೈಟ್ ಇದ್ದಂಗೆ ಎಲ್ಲರಿಗೂ ಅವರೇ ಬೇಕು ಅನ್ನೋ ತರ ಇದ್ದಾರೆ ಅವರು. ಮತ್ತೆ ಅವರು ಇಷ್ಟು ವರ್ಷದ ಎಫರ್ಟ್ಗೆ ನನ್ನಿಂದ ಮತ್ತೆ ನಮ್ಮ ಸ್ಕೂಲಿಂದ ಒಳ್ಳೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ 25th ವೆಡ್ಡಿಂಗ್ ಆ್ಯನಿವರ್ಸರಿ ಅವರು ಶುಭಾಶಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಶ್ರೀನಿವಾಸ್ ಅಂತ. ನಾನು 8th ಇಂದ 10th ವರೆಗೂ ಇದೇ ಜೂನಿಯರ್ ಕಾಲೇಜಲ್ಲಿ ಓದಿದ್ದು. ನಾನು ಸಾಧಾರಣ ತಪಸ್ ಎಕ್ಸಾಮ್ ಬರೆದಿದ್ದೆ. 3 ರೌಂಡು ಪಾಸ್ ಆಯಿತು. ಲಾಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಅಲ್ಲೇ ತನಾದರೂ ಬಂದಲ್ಲ ಅನ್ನೋದು ಒಂದು ಖುಷಿ ಇದೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಟಂಥ BO ಸರ್ ಹಾಗೂ KNA ಸರ್ಗೆ ನಾನು ನಮ್ಮ ವಂದನೆಗಳನ್ನು ತಿಳಿಸ್ತೀನಿ. ಹಾಗೂ ಇವತ್ತು BO ಸರ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅವರಿಗೆ ನನ್ನ ಪರವಾಗಿ ಶುಭಾಶಯಗಳನ್ನು ಹೇಳ್ತೀನಿ. ನಮಸ್ಕಾರ, ನನ್ನ ಹೆಸರು ಶಿಲ್ಪಾ ಕರಿಗಿರಿ ಅಂತ. ನಮ್ಮ ಮನೆಯವರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ. ನನ್ನ ಮಗ ಇಲ್ಲೇ ಓದಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಹೊಸದುರ್ಗ. 8th 9th 10th ಇಲ್ಲೇ ಓದ್ಕೊಂಡಿರೋದು. ತಪಸ್ ಅಂತ ಒಂದು ಎಕ್ಸಾಮ್ ಬರ್ಸಿದ್ರು. ಅದರಲ್ಲಿ ಫಸ್ಟ್ ಇದರಲ್ಲೇ ಸೆಲೆಕ್ಟ್ ಆಗಿದ್ದ. BO ಸರು ಮತ್ತು KNA ಸರು ತುಂಬ ಹೆಲ್ಪ್ ಮಾಡಿದರು. ಚೆನ್ನಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅಲ್ಲಿಂದ ಓದ್ಬಿಟ್ಟು ಈಗ NIT ಸೂರತ್ ಕಲ್ಲಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಅಲ್ಲಿ ಚೆನ್ನಾಗಿ ಓದ್ತಾ ಇದ್ದಾನೆ. ಆಮೇಲೆ ಇದು NMMS ಎಕ್ಸಾಮಲ್ಲೂ ಚೆನ್ನಾಗಿ ಮಾರ್ಕ್ಸ್ ಬಂದಿದೆ.
ಆಮೇಲೆ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ BO ಸರು ಮತ್ತು KNS ಸರು. ಈಗ ಚೆನ್ನಾಗಿ ಓದ್ಕೊಂಡಿರೋದ್ರಿಂದ ನನ್ನ ಮಗ ಅಲ್ಲಿ ಓದ್ತಿರೋದ್ರಿಂದ ಅವ್ರ ಮಕ್ಕಳಿಂದ ನಮಗೂ ಚೆನ್ನಾಗಿ ಹೆಸರು ತಂದು ಕೊಟ್ಟಿದ್ದಾರೆ. ಈ ನಮ್ಮನ್ನು ಚೆನ್ನಾಗಿ ಗುರುತಿಸ್ತಾರೆ. ಹೀಗಾಗಿ BO ಸರ್ಗೆ ತುಂಬ ಥ್ಯಾಂಕ್ಸ್. BO ಸರ್ 25ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಶುಭ ಕೋರುತ್ತಿದ್ದೇವೆ. ಶ್ರೀಯುತ LJಪ್ಪ ಹಾಗೂ ಶ್ರೀಮತಿ ಅಂಬಿಕಾ ಇವರ 25ನೇ ವಿವಾಹ ವಾರ್ಷಿಕೋತ್ಸವಕ್ಕೆ ಮೊಟ್ಟ ಮೊದಲನೇದಾಗಿ ಶುಭವನ್ನು ಕೋರುತ್ತಾ, ಇವರ ಬಗ್ಗೆ ನಿಜಕ್ಕೂ ಅತ್ಯಂತ ಸ್ನೇಹ ಮತ್ತು ಸರಳ ಜೀವಿಗಳಾದಂಥ ಶ್ರೀಯುತ ಅಂಬಿಕಾ ಮತ್ತು ಜಯಪ್ಪ ದಂಪತಿಗಳು ಕಳೆದ 25 ವರ್ಷಗಳಿಂದ ತಾಲೂಕಿನಲ್ಲಿ ಮನೆ ಮಾತಾಗಿದ್ದಾರೆ. ಅತ್ಯಂತ ಕುಗ್ರಾಮದಲ್ಲಿ ಜನಿಸಿದಂಥ ಇವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ, ಮುಖ್ಯೋಪಾಧ್ಯಾಯರಾಗಿ ಹಾಗೂ ಸಹ ಶಿಕ್ಷಕರಾಗಿ ಹಲವಾರು ಕ್ಷೇತ್ರಗಳಲ್ಲಿ ಅತ್ಯಂತ ಹೆಚ್ಚು ಹೆಸರನ್ನು ಮಾಡಿರ್ತಕ್ಕಂಥವ್ರು. ಇವರು ಮೆಣಸಂದ್ರ ಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ ಉಪಪ್ರಾಂಶುಪಾಲರಾಗಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಹೊಸದುರ್ಗ ತಾಲೂಕಿನಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿರ್ತಕ್ಕಂಥದ್ದು. ಹಾಗೂ ಇಡೀ ರಾಜ್ಯಕ್ಕೆ ಅತ್ಯಂತ ಉನ್ನತ ಮಟ್ಟದಲ್ಲಿ NMS ಪರೀಕ್ಷೆಗಳಲ್ಲಿ ಕಳೆದ 4 ವರ್ಷಗಳಿಂದ 4 ಅಥವಾ 5 ವರ್ಷಗಳಿಂದಲೂ ಸಹ ರಾಜ್ಯದಲ್ಲಿ ನಮ್ಮ ಮೊದಲನೇ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ತಾಲೂಕನ್ನ ಎತ್ಕೊಂಡು ಹೋಗಿರ್ತಕ್ಕಂಥ ಕೀರ್ತಿ ನಮ್ಮ ಜಯಪ್ಪ ಸರ್ ಅವರಿಗೆ ತಲುಪುತ್ತೆ. ಹಾಗೆ ಇವರಿಗೆ 2 ರಾಜ್ಯ ಪ್ರಶಸ್ತಿಗಳು ಹಾಗೂ ಮಲ್ನಾಡ ಗಾಂಧಿ ಪ್ರಶಸ್ತಿಗಳು ಸಹ ಸಿಕ್ಕಿದೆ. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳಂತಹ ಶ್ರೀಯುತ ದಂಪತಿಗಳಿಗೆ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ಕೋರುತ್ತಾ, ನನ್ನ ಹೆಸರು ದಯಾನಂದ MK, ಅಧ್ಯಕ್ಷ STMC ಅಧ್ಯಕ್ಷರು, ಸರ್ಕಾರಿ ಪ್ರೌಢಶಾಲೆ ಮೆಣಸಂದ್ರ. ಶ್ರೀಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಜಯಪ್ಪ ದಂಪತಿಗಳಿಗೆ 25ನೇ ವಾರ್ಷಿಕ ವಿವಾಹ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಾ, ಶ್ರೀಯುತರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಅವ್ರ ಬಗ್ಗೆ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಅವರು ಹೊಸದುರ್ಗ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ್ಮೇಲೆ, ಆಗಕ್ಕಿಂತ ಮುಂಚೆನೂ ಸಹ ಆದ್ಮೇಲೂ ಸಹ ತಾಲೂಕಿನ ಶಿಕ್ಷಣದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಎಬ್ಬರಿಸಿದರು. ಅದೇ ರೀತಿ ಮೆಣಸಂದ್ರ ಶಾಲೆಗೆ ಮುಖ್ಯೋಪಾಧ್ಯಾಯರಾಗಿ ಬಂದಮೇಲೆ ಕುಗ್ರಾಮ ಆದಂಥ ಮೆಣಸಂದ್ರದಲ್ಲಿ ಮತ್ತು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಂಥ ಗ್ರಾಮದಲ್ಲಿ ಮತ್ತು ಹೆಚ್ಚಿನದಾಗಿ ಹಿಂದುಳಿದ ವರ್ಗದವರೇ ವಾಸವಾಗಿರತಕ್ಕಂಥ ಮೆಣಸಂದ್ರ ಗ್ರಾಮದಲ್ಲಿ ಶೈಕ್ಷಣಿಕವಾಗಿ ಬಹಳ ಪ್ರಗತಿ ಮಾಡಿರ್ತಾರೆ. ಒಳ್ಳೆಯ ವಿದ್ಯಾಭ್ಯಾಸಕ್ಕೂ ಜೊತೆಗೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಮತ್ತು ಎಲ್ಲ ಮಕ್ಕಳಿಗೂ ಏನು ತೊಂದರೆಗಳಿಲ್ದಂಗೆ ಏನು ಬೇಕೆಲ್ಲ ಒದಗಿಸುವ ನಿಟ್ಟಿನಲ್ಲಿ ಒಂದು ದೊಡ್ಡ ಕ್ರಾಂತಿ